ನಮ್ಮ ಕರ್ನಾಟಕ ಪೊಲೀಸ್, ನಮ್ಮ ಬೆಂಗಳೂರಿನ ವೆಸ್ಟ್ ಡಿವಿಷನ್ ಪೊಲೀಸ್ ಇನ್ಸ್ಪೆಕ್ಟರ್ಸ್, ಎಸಿಪಿ, ಡಿಸಿಪಿ, ಹಾಗೆ ನಮ್ಮ ಬೆಂಗಳೂರು ಕಮಿಷನರ್ ಸರ್ ಆದಂಥ ದಯಾನಂದ್ ಸರ್ ಅವ್ರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನ ಹೇಳಬೇಕು. ಯಾಕಂದ್ರೆ ಒಂದು ಸೆಲೆಬ್ರಿಟಿ ಅನ್ನೋದು ನೋಡಿದ್ರೆ ಯಾವುದೇ ಆಮಿಷಕ್ಕೆ, ಯಾವುದೇ ಒಂದು ಇನ್ಫ್ಲೂಯೆನ್ಸ್, ಯಾವುದೇ ಒಂದು ಯಾವುದಕ್ಕೂ ಇದಾಗದಿರ, ಒಂದು ಮೀಡಿಯಾ ಮಾಧ್ಯಮಗಳ ಒತ್ತಡಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದಿರ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡಿ, ಅದು ಆರೋಪಿ ಯಾರೇ ಇರಲಿ, ಯಾರೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರಲಿ, ಅವ್ರನ್ನ ಬಂಧಿಸಿ ಜೈಲ್ಗೆ ಹಾಕುವಂತ ಕೆಲಸ ಮಾಡಿದ್ದೀರಾ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ಅಭಿನಂದನೆಗಳನ್ನ ಸಲ್ಲಿಸುವಂತ ಇಷ್ಟಪಡ್ತೀರಿ ನಮ್ಮ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ, ಎಲ್ಲ ಮಾಧ್ಯಮದ ಮಿತ್ರರಿಗೆ, ಎಲ್ಲ ಮಾಧ್ಯಮದವರಿಗೆ ನಿಜವಾಗ್ಲೂ ಆಕ್ಟ್ಸ್ ಆಫ್ ನಿಮ್ಗೆಲ್ಲಾರ್ಗು. ಯಾಕಂದ್ರೆ ಪೊಲೀಸವ್ರಿಗೂ ಸಿಗದಿರ ಇರುವಂತ ಮಾಹಿತಿ ಮಾಧ್ಯಮದವ್ರಿಗೆ ಸಿಕ್ಕಿದ್ದು ತುಂಬಾ ಖುಷಿ ವಿಚಾರ. ಪೊಲೀಸ್ ಸ್ಟೇಷನ್ ಒಳಗೆ ಏನ್ ನಡೆಯುತ್ತೆ, ಸೆಲ್ಲಲ್ಲಿ ಏನ್ ನಡೆಯುತ್ತೆ, ದರ್ಶನ್ ಅವ್ರು ಏನ್ ಮಾಡ್ತಾ ಇದಾರೆ, ಪವಿತ್ರ ಗೌಡ ಏನ್ ಮಾಡ್ತಾ ಇದಾರೆ, ಜೈಲಲ್ಲಿ ಏನ್ ಮಾಡ್ತಾ ಇದಾರೆ, ಎಲ್ಲಾ ಮಾಹಿತಿನೂ ಮಾಧ್ಯಮದವ್ರಿಗೆ ಸಿಕ್ಕಿದೆ. ನಿಮ್ಗೆ ಇಷ್ಟೆಲ್ಲ ಮಾಹಿತಿ ಸಿಗೋರು ಮಾಧ್ಯಮದವರು ಸತತ 11-12 ವರ್ಷದಿಂದ ಸೌಜನ್ಯ ಕೇಸಲ್ಲಿ ಯಾರು ಆರೋಪಿಗಳಂತ ಗೊತ್ತಿದ್ರೂ ಸಹ ಯಾಕೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ? ಮಾಧ್ಯಮದವರು ಮನ್ಸ್ ಮಾಡಿದ್ರೆ ಏನ್ ಬೇಕಂದ್ರೂ ಮಾಡ್ಬೋದು ಅಂತ ಹೇಳುವಂತ ಮಾಧ್ಯಮದವರು ನಿಜವಾಗ್ಲೂ ಜರ್ನಲಿಸಂ ಮಾಡಿದ್ದೀರಾ? ನೀವೆಲ್ಲ ಎಜುಕೇಟೆಡ್ಸಾ? ಯಾರೆಲ್ಲ ಇವತ್ತು ಟಿವಿ ಚಾನೆಲ್ಸ್ ಮಾಧ್ಯಮಗಳು ಇಟ್ಕೊಂಡಿರ್ತಾರಲ್ಲ, ನಿಜವಾಗ್ಲೂ ನೀವೆಲ್ಲ ಜರ್ನಲಿಸ್ಟಾ? ಅದನ್ನ ಫಸ್ಟು ಜನರಿಗೆ ಕ್ಲಾರಿಟಿ ಕೊಡಿ, ರಾಜ್ಯದ ಜನರಿಗೆ. ಏಕೆಂದ್ರೆ ಇವತ್ತು ನಮ್ಮ ರಾಜ್ಯದ ಮಾನ ಮರ್ಯಾದಿನ ಅರಾಜ್ ಬೀದಿಗಳಲ್ಲಿ ಹೊರ ರಾಜ್ಯಕ್ಕೆ ಬೇರೆ ಕಡೆ ಎಲ್ಲ ಅರಾಜ್ ಆಗ್ತಾ ಇರೋದೇ ಮಾಧ್ಯಮದವರು. ಚಿಕ್ಕ ಸಮಸ್ಯೆನ ದೊಡ್ಡದಾಗೆ ತಗೊಂಡು ಪ್ರಚೋದನೆ ಮಾಡಿ, ಪ್ರಸಾರ ಮಾಡಿ, ತೋರಿಸಿ ಬಿಂಬಿಸ್ತಾ ಇದ್ದಾರ. ಸೌಜನ್ಯ ಕೇಸ್ 12 ವರ್ಷ ಆಯ್ತು. ಆರೋಪಿಗಳು ಯಾರಂತ ಗೊತ್ತಿದ್ರೂ ಸಹ ಇದೇ ಮಾಧ್ಯಮದವರು ನಿರಂತರವಾಗಿ ಪ್ರಸಾರ ಮಾಡಿದ್ರೆ ಖಂಡಿತವಾಗ್ಲೂ ಸೌಜನ್ಯ ಕೇಸ್ನ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಾ ಇತ್ತು. ಆದ್ರೆ ಸಂತೋಷ್ ರಾವ್ ಒಬ್ಬನೇ ಅಲ್ಲ ಆರೋಪಿ ಆದ. ಒಂದು ಹೆಣ್ಣು ಮಗಳನ್ನ ಕೊಲೆ ಮಾಡಿ, ಅತ್ಯಾಚಾರ ಮಾಡಿ ಸಾಯಿಸಿದ್ರೆ ಸಂತೋಷ್ ರಾವ್ ಒಬ್ಬನೇ ಮಾಡ್ದ ಅಂತೇಳಿ ಅವನ ಅಪರಾಧಿ ಸ್ಥಾನಕ್ಕಿಟ್ರಿ. ಇವನ್ ಯಾರೋ ರೇಣುಕಾ ಸ್ವಾಮಿ, ಅವನ್ ಮೈಯಲ್ಲಿ 1 kg ಮಾಂಸ ಇಲ್ಲ ಅಂದ್ರೂ ಸತ್ಯತೆ ತಿಳ್ಕೊಳ್ದಿರಾ ಈ 17 ಜನ ಏನ್ ಮಾಡಿದಾರೋ ಅವ್ರು ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ. ಬಟ್ ಇದಕ್ಕೆ ತಲೆ ಕೆಡಿಸ್ಕೊಂಡಷ್ಟು ಸೌಜನ್ಯ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಿದ್ರೆ ನ್ಯಾಯ ಸಿಗ್ತಾ ಇತ್ತಲ್ವಾ? ಅದೇ ರೀತಿ ಏನೊಂದು ಹುಬ್ಬಳ್ಳಿದಲ್ಲಿ ನೇಹಾ ಪ್ರಕರಣ ಆಯ್ತು. ನೇಹಾಗೆ ಹಗಲೇ ಕೊಲೆ ಮಾಡ್ದ ಫಯಾಜ್, ಗೊತ್ತಿತ್ತು ಅವನೇ ಅಪರಾಧಿ, ಅವನೇ ಕೊಲೆ ಮಾಡ್ದ ಅಂತ ಸಾಕ್ಷ್ಯ ಆಧಾರಗಳೆಲ್ಲ ಇತ್ತು. ಇದೇ ಮಾಧ್ಯಮ ಒತ್ತಡ ಮಾಡಿದ್ರೆ ಖಂಡಿತವಾಗ್ಲೂ ಅವನಿಗೆ ಗಲ್ಗೇರಿಸುವಂತ ಕೆಲಸ, ಗುಂಡಿಟ್ಟಿ ಹೊಡೆಯುವಂತ ಕೆಲಸ ಖಂಡಿತ ಆಗ್ತಾ ಇತ್ತಲ್ವಾ? ಯಾಕೆ ಮಾಧ್ಯಮದವ್ರು ಒತ್ತಡ ಮಾಡಿಲ್ಲ ಇದ್ರ ಬಗ್ಗೆನೂ? ನೀವಿಷ್ಟೆಲ್ಲ ನ್ಯಾಯ ಕೊಡ್ಸೋರು, ಎಲ್ಲಿ ಏನಾಗತ್ತಂತ ಗೊತ್ತಾಗುವಂತವ್ರು ಅವನಿಗೂ ಸಹ ಶಿಕ್ಷೆ ಕೊಡಿಸ್ಬೋದಾಗಿತ್ತಲ್ಲ. ಇಲ್ಲಿ ದರ್ಶನ್ ಅವರು ಆರೋಪಿಯಾಗಿದ್ದಾರೆ, ಆದ್ರೆ ಫಯಾಜ್ ಅಪರಾಧಿ ಅಂತ ಗೊತ್ತಿದ್ರೂ ಸಹ ಯಾಕೆ ಅದ್ರ ಬಗ್ಗೆ ಮಾಧ್ಯಮದವ್ರು ಒತ್ತಡ ಹಾಕಿಲ್ಲ? ಯಾಕೆ ಅದಕ್ಕೆ ಒತ್ತಾಯಿಸಿಲ್ಲ? ಅದು ಬೇಡ. ಚಿಕ್ಕಮಂಗ್ಳೂರಲ್ಲಿ ಒಂದು 10th ಸ್ಟ್ಯಾಂಡರ್ಡ್ ಹುಡುಗಿ ರಿಸಲ್ಟ್ ಬಂದ ದಿವಸನೇ ಅವಳನ್ನ ಎಂಗೇಜ್ಮೆಂಟ್ ಆಗಿದ್ದಂತ ಯುವಕ ಕೊಚ್ಚಿ ಕೊಲೆ ಮಾಡಿ ರುಂಡ ತುಂಡ ಎಲ್ಲ ಕತ್ತರಿಸಿ ಸಾಯಿಸದ್ನಲ್ವಾ, ಅವನ್ಗೆ ಯಾಕೆ ಗಲ್ ಶಿಕ್ಷೆ ಆಗ್ಲಿ ಅಂತ ಒತ್ತಾಯಿಸಿಲ್ಲ ಇದೇ ಮಾಧ್ಯಮದವರು? ಯಾಕಂದ್ರೆ ಮಾಧ್ಯಮದವ್ರಿಗೆ ಏನ್ ಮಾಡೋದಕ್ಕೂ ಸಾಧ್ಯ ಅಲ್ವಾ? ಏನಾದ್ರೂ ಮಾಡ್ಬೋದು ಮಾಧ್ಯಮದವರು, ಬಿಕಾಸ್ ಅವರೇ ಫ್ರಂಟ್ ಲೈನ್ ವಾರಿಯರ್ಸ್ ಅಲ್ವಾ ಮಾಧ್ಯಮದವರು. ಅಂಜಲಿ ಕೇಸ್ ಆಯ್ತು, ಅಂಜಲಿ ಕೇಸ್ ಆಗಿ ಅವನೇ ಅಪರಾಧಿ ಅಂತ ಗೊತ್ತಿದ್ರೂ ಸಹ ಅವನು ಏನು ಮಾಡಕ್ ಬಿಟ್ಟಿಲ್ಲ. ಬಟ್ ದರ್ಶನ್ ಒಬ್ಬ ಸೆಲೆಬ್ರಿಟಿ, ದರ್ಶನ್ ಆರೋಪಿ ಆಗಿದ್ರೆ, ಆರೋಪಿ ಸ್ಥಾನದಲ್ಲಿ ಇದ್ದಾರೆ, ಅಪರಾಧಿ ಆಗಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗ್ಲಿ. ಕೆಲವರೆಲ್ಲ ಕಮೆಂಟ್ ಹಾಕಿದ್ರು, ಏನಂತ, ನೀವು ಸ್ಟಾರ್ಟಿಂಗ್ ಅಲ್ಲೆಲ್ಲ ದರ್ಶನ್ ಅವ್ರ ವಿರುದ್ಧ ಮಾತಾಡ್ತಾ ಇದ್ರಿ, ಈಗೇನು ದರ್ಶನ್ ಅವ್ರ ಪರ ಮಾತಾಡ್ತಾ ಇದ್ದೀರಾ, ಬಕೆಟ್ ಹಿಡಿತಾ ಇದ್ದೀರಾ ಅಂತ ಹೇಳಿ. ಬಕೆಟ್ ಹಿಡಿಯುವಂತ ಅಭ್ಯಾಸ ನನಗಿಲ್ಲ. ಸತ್ಯನ ತಿಳ್ಕೊಳ್ಳುವಂತ ಕುತೂಹಲ, ಅಭ್ಯಾಸ, ಆ ಒಂದು ತಿಳ್ಕೊಳ್ಳುವಂತ ಪ್ರಯತ್ನ ತುಂಬಾ ಮಾಡ್ತೇನೆ. ದರ್ಶನ್ ಅಭಿಮಾನಿಗಳು ಬೈದಿದ್ದ ಈಗಲೂ ಸಹ ಬೈತೀನಿ. ಯಾಕಂದ್ರೆ ಅನೇಕ ದರ್ಶನ್ ಅಭಿಮಾನಿಗಳೇ ಪವಿತ್ರ ಗೌಡಗೆ ಸಪೋರ್ಟ್ ಮಾಡಿ ಇವತ್ತು ಈ ಹಂತಕ್ಕೆ ಬಂದಿರುವಂತದ್ದು ಕಾರಣ. ದರ್ಶನ್ ಅವರು ಖಂಡಿತವಾಗ್ಲೂ ಏನು ಒಂದು ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಆಗಿದೆ, ಅದ್ರಲ್ಲಿ ಅವ್ರ ಆರೋಪಿನೇ, ಆದ್ರೆ ಅವ್ರು ಕೊಲೆ ಮಾಡಿಲ್ಲ. ಇದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಸತ್ಯನೇ ಹೇಳ್ಕೊಳ್ತೀನಿ. ಅಲ್ಲಿ ನಡೆದಿದ್ದಂತ ಜಾಗದಲ್ಲಿ ಅವನ್ಗೋಗಿ ಬೈದಿರೋದು, ಒಂದೇಟ್ ಹಾಕಿರೋದು, ವಾರ್ನ್ ಮಾಡಿ ಬಂದಿರೋದು ನಿಜ. ಬಟ್ ದರ್ಶನ್ ಕೊಲೆ ಮಾಡಿಲ್ಲ, ಇದು ಸತ್ಯ. ಇದು ತನಿಖೆದಲ್ಲಿದೆ, ನ್ಯಾಯಾಲಯಕ್ಕೆ ವರದಿ ಕೊಟ್ಟಿದ್ದಾರೆ ಪೊಲೀಸ್ ಅವರು. ಖಂಡಿತವಾಗ್ಲೂ ಇದಕ್ಕೆ ಸತ್ಯಕ್ಕೆ ಜಯ ಸಿಗುತ್ತೆ. ಇದು ಪ್ಲಾನ್ ಮಾಡಿದವ್ರು ಯಾರು? ಪವಿತ್ರ ಗೌಡ ಅಂಡ್ ಟೀಮ್. ಏನ್ ನಡೀತು? ಯಾರದು ಗೌತಮ್ ಹೈಡಿ? ಯಾರೆಲ್ಲ ವಿಜಯಲಕ್ಷ್ಮಿ ದರ್ಶನ್ ಫೋಟೋಸ್ ಹಾಕ್ತಾರೆ? ಯಾಕೆ ಅದೇ ಗೌತಮ್ ಹೈಡಿ ಒಂದು
ಇನ್ಸ್ಟಾ ಐ ಡಿ ಏನು ನಾನು ಹಾಕಿದ್ದೆ ಅದೇ ಐ ಡಿಯಿಂದ ಸುಮಾರು ಜನಕ್ಕೆ ಮೆಸೇಜಸ್ ಹೋಗಿದೆ. ಆ್ಯಂಡ್ ಪವಿತ್ರ ಗೌಡ ಪ್ರೊಫೈಲ್ ಹೋಗಿ ಚೆಕ್ ಮಾಡಿದವಾಗ ಜಾನ್ವರಿ ಲಾಸ್ಟ್ ಡಿಸೆಂಬರ್ ಇಂದಾನೆ ತುಂಬ ಬ್ಯಾಡ್ ಕಮೆಂಟ್ಸ್ ಬಂದಿದೆ. ಯಾವುದೂ ಇಲ್ದಿದ್ದು ಈ ರೇಣುಕಾ ಸ್ವಾಮಿ ಎಲ್ಲಿಂದ ಹುಟ್ಕೊಂಡ? ರಾಘವೇಂದ್ರ, ಪವನ್, ನಂದೀಶ್ ಎಲ್ಲರಿಗೂ ಗೊತ್ತಿರೋ ಅಂಥದ್ದೆ. ಬಟ್ ಇವ್ರು ಏನು ಮಾಡಿದ್ರು ಪ್ಲಾನ್ ದರ್ಶನ್ ಅವ್ರಿಗೆ ಗೊತ್ತಿಲ್ಲ. ಸತ್ಯತೆ ಏನಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಪೊಲೀಸ್ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದರೆ ವರದಿನ ನ್ಯಾಯಾಲಯಕ್ಕೆ ಸಲ್ಲಿಸುವಂತ ಕೆಲಸ ಮಾಡ್ತಾರೆ. ಚಾರ್ಜ್ ಶೀಟ್ ಆಗುತ್ತೆ. ಮಾಧ್ಯಮದವರು ಬಾಯಿ ಮುಚ್ಕೊಂಡು ನಿಂಪಾಡ್ ನೀವು ಎದ್ಬಿಟ್ರೆ ಸಾಕು. ಯಾಕಂದ್ರೆ ಪೊಲೀಸ್ ಅವರು ಮಾಧ್ಯಮದವ್ರು ಕೊಡುವಂತ ಇನ್ಫಾರ್ಮೇಶನು 99% ಬರೀ ಸುಳ್ಳು. ಇನ್ನು 1% ಇದೆ ಅಲ್ವಾ, ಏನ್ ಸತ್ಯ ಹೇಳ್ತಾರೆ ಅಂದ್ರೆ ಸ್ಟೇಷನ್ ಇಂದ ಹೊರಗಡೆಯಿಂದ ಬರೋವಾಗ ಒಂದು ಜೀಪ್ ಬರುತ್ತೆ, ಕೋರ್ಟ್ ತನಕ ಹೋಗ್ತಾರೆ, ಕೋರ್ಟಿಂದ ಮತ್ತೆ ಜೈಲ್ವರೆಗೂ ಬಿಡ್ತಾರೆ. ಇಷ್ಟು ಮಾತ್ರ ಸತ್ಯ ಹೇಳ್ತಾರೆ. ಸಲ್ಲೊಳಗೆ ಏನ್ ನಡೀತಾ ಇದೆ ಅಂತ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಜನ ನಿಜವಾದ ಅಪರಾಧಿಗಳು ಹೊರಗಡೆ ಇದ್ದಾರೆ, ನಿರಪರಾಧಿಗಳು ಜೈಲಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ನ್ಯಾಯ ಸಿಕ್ಬಿಡ್ತಾ ಇತ್ತು. ಮಾಧ್ಯಮ ಅನ್ನೋದು ಕರೆಕ್ಟಾಗಿ ವರ್ಕ್ ಮಾಡಿಬಿಟ್ಟಿದ್ರೆ ವರ್ಕ್ ಮಾಡ್ತಾ ಇಲ್ಲ. ಪವಿತ್ರ ಗೌಡ ಸೆಲ್ಲಲ್ಲಿದ್ದಾಳಂತೆ, ಯಾವ ಕೈದಿ ನಂಬರ್ ಅಂತೆ ಅಳ್ತಾ ಇದ್ಲಂತೆ. ಮಾಧ್ಯಮದವ್ರು CCTV ಕ್ಯಾಮ್ರಾ ಇಟ್ಕೊಂಡು ನೋಡ್ತಾ ಇದಾರ ನೀವು ಅಲ್ಲಿ ಏನ್ ಮಾಡ್ತಾ ಇದ್ದಾಳಂತ. ಅವಳು ಚಪಾತಿ ತಿನ್ಲಂತೆ, ಮಟನ್ ಕೊಟ್ರಂತೆ. ನಿನ್ನೆ ಅವ್ರ ತಾಯಿ ಅವ್ರ ಅಕ್ಕ ಯಾರ್ಯಾರೋ ಹೋಗಿದ್ರಲ್ಲ, ಅವ್ರ ಬಾಕ್ಸ್ ಏನೋ ಇಟ್ಕೊಂಡು ಹೋಗಿದ್ರೆ ಅದು ಕೊಟ್ಟಿರೋ ತಿಂದಿರ್ತಾಳೆ. ಊಹಾಪೋಹಗಳನ್ನ ಹೇಳುವಂಥದ್ದು ಬಿಡಿ, ಸತ್ಯತೆಯನ್ನ ತೋರಿಸುವಂತ ಕೆಲಸ ಮಾಧ್ಯಮದವ್ರು ಮಾಡಿ. ಎಷ್ಟೋ ಜನ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂತ ಎಡಿಟರ್ಸ್, ಆಂಕರ್ಸ್, ಮಾಧ್ಯಮ ಇಟ್ಕೊಂಡಿರೋಂಥವ್ರು ಸಹ ಕಾಮುಕರಿದರ. ನಿಮಗೂ ಗರ್ಲ್ ಫ್ರೆಂಡ್ಸು, ಮತ್ತೊಂದು ಅನೈತಿಕ ಸಂಬಂಧ, ನಿಮ್ದು ಕತೆಗಳು ಬೇಜಾನಿದಾವೆ. ಸಾಚಾ ಅನ್ನೋ ತರ ಪ್ರಚಾರ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಏನಿಲ್ಲಿ ಟಾರ್ಗೆಟ್ ಆಗಿದ್ದು ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಬೇಕಾಗಿತ್ತು, ದರ್ಶನ್ನ ಹಿಡ್ಕೊಂಡ್ರಿ. ದರ್ಶನ್ ಅವ್ರು ಕೊಲೆ ಮಾಡಿದ್ರೆ, ದರ್ಶನ್ ಅವ್ರ ಅಪರಾಧಿ ಆಗಿದ್ರೆ ಶಿಕ್ಷೆ ಆಗ್ಲಿ, ಅದಕ್ಕೆ ಎಲ್ಲರ ಒತ್ತಾಯ ನಾವು ಸಹ ಮಾಡ್ತೀರಿ. ಸತ್ಯನ ತಿಳಿದಿರಾ? ಇನ್ನು ಅಲ್ಲಿ ಏನ್ ಸ್ಟೇಟ್ಮೆಂಟ್ ಆಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ಇವರೇ ಒಂದು ಪಿಕ್ಚರ್ನ ಎಡಿಟ್ ಮಾಡಿ ವಿಜಯಲಕ್ಷ್ಮಿ ಅವರು ಇವಾಗ ಪೊಲೀಸ್ ಅವ್ರ ಮುಂದೆ ಕುತ್ಕೊಂಡಿದ್ದಾರೆ. ದರ್ಶನ್ ಅವರು ಸೆಲ್ಲ ಲಿಂಕ್ ತಿಂತಾ ಇದ್ದಾರೆ. ಈ ಜೈಲ ಲಿಂಕ್ ನಿಮ್ಗೇನ್ ಗೊತ್ತಾ, ಪಕ್ಕ ಎಡಿಟರ್ಸ್ ನೀವೆಲ್ಲ ಚೆನ್ನಾಗಿ ಎಡಿಟ್ ಮಾಡೋದು, ಕ್ರಿಯೇಟಿವಿಟಿ ಅನ್ನೋದು ನಿಮ್ಮ ತಲೆಯಲ್ಲೇ ಬಂದಿರುತ್ತೆ. ರಿಯಾಲಿಟಿ ಅನ್ನೋದು ನಿಮ್ಮಲ್ಲಿ ಯಾರಿಗೂ ಇಲ್ಲ. ಮಾಧ್ಯಮದವ್ರಿಗೆ ರಿಯಾಲಿಟಿ ಇದ್ದಿದ್ರೆ ಸತ್ಯ ಅಂತ ತೋರಿಸ್ತಾ ಇದ್ರಿ. ಸೊ ಏನೊಂದು ಕನ್ನಡ ಪರ ಒಕ್ಕೂಟ ಒಂದು ಇದೇ ಗುರುವಾರ ಮಾಧ್ಯಮದವರ ಒಂದು ಸುಳ್ಳು ಪ್ರಚಾರ, ಊಹಾಪೋಹಗಳು. ಇಷ್ಟು ವರ್ಷ ಒಂದು ಓಲ್ಡ್ ಮೆಮೊರೀಸ್ ನೋಡಕ್ ಹೋದ್ರೆ DD ಚಾನಲ್ ಅಂತ ಇತ್ತು, ದೂರದರ್ಶನ್ ಚಾನಲ್. ವಾರಕ್ಕೊಂದ್ಸಲ ಫಿಲಮ್ ಆಗ್ತಾ ಇದ್ರು, ಒಳ್ಳೊಳ್ಳೆ ನ್ಯೂಸ್ ಕೊಡ್ತಾ ಇದ್ರು. ಬಟ್ ಇದೇನಾಗಿದೆ ಅಂದ್ರೆ ಮಾಧ್ಯಮದವರು ಮಾಡ್ತಾ ಇರುವಂತ ಅಲ್ಕದ್ ಕೆಲ್ಸಕ್ಕೆ ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ. ಎಲ್ಲಾ ಕೇಸ್ ಡೈವರ್ಟ್ ಆಗ್ತಾ ಇದೆ. ಪೊಲೀಸವ್ರ ಕೆಲಸ ಮಾಡೋರ್ಗು ಒತ್ತಡ ಬೀಳ್ತಾ ಇದೆ. ಬರೀ ರಾಂಗ್ ಇನ್ಫಾರ್ಮೇಶನ್ ಕೊಟ್ಕೊಂಡು ಕೂತಿದ್ದಾರೆ. ಇದು ನಮ್ಮ ತಪ್ಪು. ಯಾಕಂದ್ರೆ ನಾವೆಲ್ಲರೂ TV ನೋಡಿ ಬೆಳೆಸ್ತಾ ಇರೋದು. ಇದು ನಮ್ಮ ತಪ್ಪು. ನಾವು ಫಸ್ಟ್ ಈ ನ್ಯೂಸ್ ಚಾನೆಲ್ನ ನೋಡುವಂಥದ್ದು ಬಿಡಬೇಕು. ಯಾಕಂದ್ರೆ ನ್ಯೂಸ್ ಚಾನೆಲ್ ಅಂತದ್ದು ಇವಾಗ ಹೆಜ್ಜೆಜ್ಜೆಗೂ ಉಟ್ಕೊಂಡ್ಬಿಟ್ಟಿರ್ತದೆ ದುಡ್ಡು ಮಾಡೋದಕ್ಕೆ. TRP ದುಡ್ಡು, ಅವ್ರು ಬೆಳೆಯೋದಕ್ಕೆ ಏನ್ ಬೇಕೋ ಅದು ಮೆಸೇಜಸ್ ಕೊಡ್ತಾರೆ. ಇಂಥವ್ರ ವಿರುದ್ಧ ಫಸ್ಟ್ ಮಾಧ್ಯಮವ್ರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳಿ ಕನ್ನಡ ಪರ ಒಕ್ಕೂಟ ಒಂದು ನಟರಾಜ್ ವಂಸಂದ್ರ ಅಂತ ಇದ್ದಾರೆ ನೋಡಿ, ಹೋರಾಟಗಾರರು. ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಮುಂದಾಳತ್ವದಲ್ಲಿ ಇದೇ ಗುರುವಾರ ನಾವು ಸಹ ಮಾಧ್ಯಮಗಳ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳಿ ಎಲ್ಲರೂ ಸಹ ಹೋರಾಟ ಮಾಡೋದಕ್ಕೆ ಸಿದ್ಧ ಆಗದಿರಿ. ಮಾಡಲೇಬೇಕು. ಇಲ್ಲ ಅಂದ್ರೆ ನಮ್ಮ ರಾಜ್ಯದ ಮಾನ ಮರ್ಯಾದೆ ಎಲ್ಲಾ ಸಹ ಹರಾಜ್ ಹಾಕಿ ಬಿಸಾಕ್ತಾರೆ. ನಾವ್ ಯಾರೂ ಧ್ವನಿ ಎತ್ತಿಲ್ಲ ಅಂದ್ರೆ. ನಾವು ತಪ್ಪು ಮಾಡಿರ್ಲಿ, ಖಂಡಿತವಾಗ್ಲೂ ಶಿಕ್ಷೆ ಆಗ್ಲಿ. ದರ್ಶನ್ ಅವ್ರು ತಪ್ಪು ಮಾಡಿರ್ಲಿ, ಖಂಡಿತವಾಗ್ಲೂ ಶಿಕ್ಷೆ ಆಗ್ಲಿ. ಆದಂತ ಊಹಾಪೋಹಗಳು, ಮಾಧ್ಯಮದಲ್ಲಿ ಕೊಟ್ಟಿರುವಂತ ಅಷ್ಟು ಮಾಹಿತಿ ನಿಜವಾಗ್ಲೂ ಸುಳ್ಳು. ಯಾರೆಲ್ಲ ಹೇಳ್ತಾರೆ ನಾನು ಅಡ್ವೊಕೇಟ್ ಹತ್ರ ಮಾತಾಡ್ದೆ, ಈ ಅಡ್ವೊಕೇಟ್ ಹತ್ರ ಮಾತಾಡ್ದೆ, ಅಡ್ವೊಕೇಟ್ ಇನ್ಫಾರ್ಮೇಶನ್ ಕೊಟ್ರು, ಯಾರಿಗೂ ಇನ್ಫಾರ್ಮೇಶನ್ ಕೊಡೋದಿಲ್ಲ. ತನಿಖೆದಲ್ಲಿ ಇರುವಂತ ಸಮಯದಲ್ಲಿ ಆಕ್ಚುಲಿ ದರ್ಶನ್ ಅವ್ರ ಅಡ್ವೊಕೇಟ್ ನಾರಾಯಣ ಸ್ವಾಮಿ ಅವರಲ್ಲ. ದರ್ಶನ್ ಅವ್ರ ಅಡ್ವೊಕೇಟ್ ಬಂದು CV ನಾಗೇಶ್ ಅವರು ಇವ್ರು ಹೇಳೋ ಮಾತು ಕೇಳೋದನ್ನ ಬಿಡಿ. ದರ್ಶನ್ ಅಭಿಮಾನಿಗಳಲ್ಲಿ ತಾಳ್ಮೆ ಇರಲಿ. ಕೆಟ್ಟ ಪದಗಳು, ಕೆಟ್ಟ ಮಾತುಗಳು, ಯಾರಿಗೋ ಥ್ರೆಟನಿಂಗ್ ಕಾಲ್, ಬ್ಲಾಕ್ ಮೇಲ್ ಕಾಲ್ ಎಲ್ಲ ಮಾಡ್ಕೊಂಡು ಯಾವುದೇ ಒಂದು ಸಮಸ್ಯೆಗೆ ಸಿಲುಕಾಕೊಳ್ಳೋ ಕೆಲಸ ಮಾಡ್ಕೊಳ್ಬೇಡಿ. ಇವತ್ತು ದರ್ಶನ್ ಅವರು ಈ ಒಂದು ಪ್ರಾಬ್ಲಮ್ ಅನುಭವಿಸೋದಕ್ಕೆ ಕಾರಣ ಅನೇಕ ದರ್ಶನ್ ಅಭಿಮಾನಿಗಳು ಪವಿತ್ರ ಗೌಡಗೆ ಸಪೋರ್ಟ್ ಮಾಡಿರುವಂತದ್ದು. ಹಾಗೆ ಕನ್ನಡ ಏನೊಂದು ಚಲನಚಿತ್ರ ಮಂಡಳಿ ಬಿದೋಗಿದೆ, 0 ಹಂತಕ್ಕೆ ಬಂದು ನಿಂತು ಮುಚ್ಚುವಂತ ಪರಿಸ್ಥಿತಿಗೆ ಬಂದಿದೆ. ಕಾರಣ ಚಲನಚಿತ್ರ ನಟರು, ನಟಿಯರು. ಇವತ್ತು ಪವಿತ್ರ ಗೌಡ ಇಷ್ಟೆಲ್ಲ ಬೆಳೆಯೋದಕ್ಕೆ, ಇಷ್ಟೆಲ್ಲ ಅವಳು ಮಾಡ್ತಾ ಇರುವಂತ ದುರಾಂಕಾರಕ್ಕೆ, ಅವಳು ಇಷ್ಟೆಲ್ಲ ಹಣ ಮಾಡ್ಕೊಳ್ಳೋದಕ್ಕೆ, ದರ್ಶನ ಬ್ಲಾಕ್ ಮೇಲ್ ಮಾಡಿ ಇಷ್ಟೆಲ್ಲ ಒಂದು ನಾನ್ಸೆನ್ಸ್ ಕ್ರಿಯೇಟ್ ಮಾಡಿರೋದಕ್ಕೆ ಕಾರಣ ಅವಳಿಗೆ ಬೆಂಬಲಿಸಿರುವಂತ ಅನೇಕ ಕನ್ನಡ ಚಲನಚಿತ್ರದ ನಟ ನಟಿಯರೇ ಹೊರತು ಬೇರೆ ಯಾರೂ ಅಲ್ಲ.
ವಿಜಯಲಕ್ಷ್ಮಿ ಅವ್ರಿಗೆ ಯಾರೂ ಬೆಂಬಲ ಕೊಟ್ಟಿಲ್ಲ. ಆದರೆ ಈ ಪವಿತ್ರ ಗೌಡಗೆ ನಟ ಲವ್ಲಿ ಪ್ರೇಮ್ ಅವ್ರ ಹೆಂಡತಿ, ಮೇಘನಾ ಶೆಟ್ಟಿ, ಬೇಕಾದಷ್ಟು ಜನ ಎಲ್ಲ ಸಿನಿಮಾ ಇಂಡಸ್ಟ್ರಿ ಅವರು ಇವಳಿಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಇವತ್ತು ಅವರ ಸಂಸಾರ ಬೀದಿಗೆ ಬಂದಿದ್ದಂತ ಕಾರಣ. ಹಾಗೆ ಪವಿತ್ರ ಗೌಡ ಏನು ರಾಜಾರೋಷವಾಗಿ ಮೆರೀತಾ ಇದ್ದಾಳೆ, ದುಡ್ಡು ಮಾಡ್ಕೊಂಡು ಕೋಟಿ ಕೋಟಿ ದುಡ್ಡು ಮಾಡ್ಕೊಂಡು ಅವಳ ಒಂದು ಲೈಫ್ ಸೆಟಲ್ಗೆ ದರ್ಶನ್ನ ಉಪಯೋಗಿಸ್ಕೊಂಡಿದ್ದಾಳೆ. ದರ್ಶನ್ ಅಭಿಮಾನಿಗಳೇ, ನಿಮಗೆ ನಿಜವಾಗ್ಲೂ ನಿಮ್ಮ ದರ್ಶನ್ ಅವರು ಮುಂದೆ ಇಂಥ ಒಂದು ಸಮಸ್ಯೆದಲ್ಲಿ ಸಿಕ್ಕಾಕೊಳ್ಬಾರ್ದು ಅಂತ ಇದ್ರೆ ಈಗ್ಲಿಂದಾನೇ ಧ್ವನಿ ಎತ್ತಿ. ಇಂಥ ಒಂದು ಹೆಣ್ಣು ಮಕ್ಕಳ ಸವಾಸ ಬಿಟ್ಟು, ಇವಳು ಸವಾಸ ಬಿಟ್ಟು, ನಿಮ್ಮ ಕೆಲಸ ಏನು, ರಾಜ್ಯದ ಜನತೆಗೆ ಚಿತ್ರ ಮಾಡ್ತೀರಾ, ಏನೊಂದು ಸಮಾಜಕ್ಕೆ ಮಾಹಿತಿ ಕೊಡ್ತೀರಾ ಅಂತ ಒಂದು ಕೆಲಸ ಮಾಡೋದಿದ್ರೆ ಮಾತ್ರ ನೀವು ಅವ್ರಿಗೆ ಪ್ರೋತ್ಸಾಹ ಕೊಡಿ, ಇಲ್ಲಾಂದ್ರೆ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ಇವತ್ತೇನು ಅನುಭವಿಸ್ತಾ ಇದಾರಲ್ಲ, ಅವರು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ದರ್ಶನ್ ಅವರು ಮೆಂಟಲಿ ಅವರು ಡಿಪ್ರೆಷನ್ಗೆ ಹೋಗಿದ್ದಾರೆ. ಅವ್ರಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅಂತ ಕೂಡ ಮೆಡಿಕಲ್ ಅಲ್ಲಿ ಪೊಲೀಸ್ ಅವರು ಎಲ್ಲರೂ ಹೇಳಿದ್ದಾರೆ. ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಮಾಡ್ದಿರ ಇರುವಂತ ತಪ್ಪಿಗೆ ಸಿಕ್ಕಾಕೊಂಡು ರೇಣುಕಾ ಸ್ವಾಮಿ ಯಾರು ಅನ್ನೋದು ಮೊದಲು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ. ಪೊಲೀಸ್ ಇನ್ವೆಸ್ಟಿಗೇಷನ್ ಇರುವಂತ ಸಮಯದಲ್ಲಿ ಚಾರ್ಜ್ ಶೀಟ್ ಸಲ್ಲ ಹೊರಸು, ನಾವ್ ಯಾರು ಸಹ ಅದನ್ನ ಹೇಳ್ಕೊಂಡು ಅದನ್ನ ಪ್ರಚಾರ ಮಾಡುವಂತ ರೈಟ್ಸ್ ಕೂಡ ನಮಗಿಲ್ಲ. ಕೆಲವೊಂದು ಐಡಿಸ್, ಕೆಲವೊಂದು ಮಾಹಿತಿಗಳು ಸಿಕ್ಕಿದೆ. ಚಾರ್ಜ್ ಶೀಟ್ ಆಗಿ ಎಲ್ಲರಿಗೂ ಬೇಲ್ ಆಗಲಿ, ಖಂಡಿತವಾಗ್ಲೂ ಬೇಲ್ ಹಾಗೇ ಆಗುತ್ತೆ, ಲೇಟ್ ಆಗುತ್ತೆ. ಬಟ್ ಏನೊಂದು ನಾವು ಮಾಧ್ಯಮದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಅದರಿ, ಸಹಕರಿಸಿ, ಬೆಂಬಲಿಸಿ, ಜೊತೆಲಿ ನಿಂತ್ಕೊಳ್ಳಿ. ಯಾರೂ ಇಲ್ಲಿ ಪರ್ಫೆಕ್ಟ್ ಅಲ್ಲ. ದರ್ಶನ್ ಅವ್ರು ತಪ್ಪು ಮಾಡಿದ್ರೆ ದರ್ಶನ್ ಅವ್ರಿಗೆ ಶಿಕ್ಷೆ ಆಗಲಿ. ಬಟ್ ಮಾಧ್ಯಮದವರು ಪ್ರತಿನಿತ್ಯ ಬೆಳಗ್ಗೆ ರಾತ್ರಿ ಅಸಹ್ಯ ಕಂಡವ್ರ ಸಂಸಾರದಲ್ಲಿ ತಲೆ ಹಾಕೊಂಡು ಉಳಿ ಹಿಂಡ್ಕೊಂಡು ಬರೀ ಪ್ರಸಾರ ಮಾಡೋದು ತಲೆ ನೋವು ಬಂದ್ಬಿಟ್ಟಿದೆ ಅವ್ರು ನೋಡ್ತಾ ಇದ್ರೆ. ಅಂಡ್ ಮಾಧ್ಯಮದಲ್ಲಿ ಕೆಲಸ ಮಾಡುವಂತ ರಿಪೋರ್ಟರ್ಸ್, ದಯವಿಟ್ಟು ನಿಮ್ಗೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನೀವು ಸಂಧಿ ಬಂದಿ ಎಲ್ಲ ಸುತ್ತಾಡ್ಕೊಂಡು ಕಾಂಪೌಂಡ್ಗಳು ಹಾರಿ ಎಲ್ಲ ನ್ಯೂಸ್ ಮಾಡೋದಕ್ಕೆ ಓಡಾಡ್ತೀರಾ. ಅಲ್ಲಿ ರಾಜಾರೋಷವಾಗಿ AC ರೂಮಲ್ಲಿ ಕುತ್ಕೊಂಡು ಅವ್ರು ಪ್ರಸಾರ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಹೆಂಗ್ ಬೇಕೋ ಹಂಗೆ ಇರ್ತಾರೆ. ಬಟ್ ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ಬಂದು ನಿಂತ್ಕೊಳ್ತಾರೆ ನಿಮ್ಮ ಕುಟುಂಬದವ್ರಿಗೆ? ಅದನ್ನು ಕೂಡ ಯೋಚನೆ ಮಾಡಿ ರಿಪೋರ್ಟರ್ಸ್. ನೀವು ಕೆಲಸ ಮಾಡ್ತಾ ಇದೀರಾ, ಬಿಕಾಸ್ ಅವ್ರು ಕೊಡುವಂತ ಸಂಬಳಕ್ಕೆ ಕೆಲಸ ಮಾಡ್ತಾ ಇದೀರಾ. ಬಟ್ ಅಲ್ಲಿ ಒಳಗೆ ಕುತ್ಕೊಂಡು ಮೆರೀತಾ ಇರೋರ್ಗೆ ದಯಮಾಡಿ ಎಲ್ಲರೂ ಅಷ್ಟೇ ಇಲ್ಲ ಸಲ್ಲಿದ್ದ ಆರೋಪಗಳನ್ನು ಹೇಳಕ್ ಹೋಗ್ಬೇಡಿ. ದರ್ಶನ್ ಅವ್ರು ಕೊಲೆ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ನಮಗ್ ಬಂದಿರುವಂತ ಪ್ರಕಾರ ಇವಾಗ ಏನೋ ಒಂದು ಹೋರಾಟ ಮಾಡ್ತೀರಿ ಅಂದೋಗ, ಒಂದ್ 10 ಜನ ಹೋರಾಟ ಮಾಡುವಾಗ ನಾವು ಸಹ ಅಲ್ಲಿರ್ತೀರಿ. ಯಾರೋ ಒಬ್ರು ಏನೋ ಅನಾಹುತ ಮಾಡಿರ್ತಾರೆ, ಅಲ್ಲೊಂದು ಕ್ರೈಮ್ ಆಗಿದೆ ಅಂದ್ರೆ ನಾವು ಕೂಡ ಅದ್ರಲ್ಲಿ ಹಾಕ್ತೀರಿ. ಖಂಡಿತವಾಗ್ಲೂ ನಮ್ನು ಮಿಂಗಲ್ ಮಾಡ್ಬಿಡ್ತಾರೆ ಆ ಒಂದು ಕೇಸ್ಗೆ. ಅದ್ರಲ್ಲಿ ಪವಿತ್ರ ಗೌಡ ಮತ್ತೆ ಏನ್ ಪವನ್, ಪ್ರತಿಯೊಬ್ರು ಪವನ್ ವೆರಿ ಕ್ಲೋಸ್ ಆಗಿದ್ದಾರೆ. ಪವನ್ ಅವರೇ ದರ್ಶನ್ಗೆ ಈ ತರ ಮೆಸೇಜ್ ಮಾಡ್ತಾ ಇದಾರಂತ ತೋರಿಸಿ ಅವ್ರಿಗೆ ಡ್ರಿಂಕ್ಸ್ ಮಾಡಿರುವಂತ ಟೈಮಲ್ಲಿ ಟ್ರಿಗರ್ ಮಾಡಿ ಕರ್ಸು ಅವನ್ನ ಅಂತ ಹೇಳಿದ್ದಾರೆ, ಕರ್ಸಿ ವಾರ್ನ್ ಮಾಡು ಅಂತ ಹೇಳಿದ್ದಾರೆ. ಬಟ್ ಕರ್ಸು ಅಂದಿದ ತಕ್ಷಣ ಚಿತ್ರದುರ್ಗದಿಂದ ಹೆಂಗ್ ಕರ್ಸ್ಬಿಟ್ರು ಅಷ್ಟು ಬೇಗ ಅನ್ನೋಂಥದ್ದೇ ಮಾಹಿತಿ. ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ, ಪ್ರತಿಯೊಂದು ಸತ್ಯತೆ ಇದೆ, ಎಲ್ಲವನ್ನು ಹೇಳ್ತೀರಿ. ತಾಳ್ಮೆಯಿಂದ ಇರ್ರಿ. ದರ್ಶನ್ ಅಭಿಮಾನಿಗಳು ಯಾರು ಸಹ ದುಡ್ಕಕ್ ಹೋಗ್ಬೇಡಿ, ಕೋಪನ ಕೈಗೆತ್ಕೊಳಕ್ ಹೋಗ್ಬೇಡಿ. ದುಡ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ತೇಜೋವಧೆ ಮಾಡ್ಕೊಂಡು ಬೇಡ. ತಾಳ್ಮೆ ಎಷ್ಟಿರುತ್ತೋ ಅಷ್ಟು ಒಳ್ಳೇದು. ಆರೋಗ್ಯ ಸ್ಥಿತಿ ಸ್ವಲ್ಪ ಹದಗೆಟ್ಟಿದೆ ದರ್ಶನ್ ಅವ್ರದ್ದು. ಖಂಡಿತವಾಗ್ಲೂ ಅವ್ರಿಗೆ ಫ್ಯಾಮಿಲಿ ಕೌನ್ಸಿಲಿಂಗ್ ತುಂಬಾ ಅವಶ್ಯಕತೆ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ವಿಜಯಲಕ್ಷ್ಮಿ ದರ್ಶನ್ ಅವ್ರ ಜೊತೆ ನಿಂತ್ಕೊಳ್ಳಿ. ವಿನೀಶ್ಗೆ ಸಪೋರ್ಟ್ ಮಾಡಿ. ಇವತ್ತೇನು ಪವಿತ್ರ ಗೌಡ ಜೈಲಲ್ಲಿ ಇದ್ರೇನು ಕೂಡ ಸೂಪರ್ ಆಗೇ ಇದ್ದಾಳೆ. ನೋಡ್ದ ಅವ್ರ ತಮ್ಮದು ದಿಮಾಕು, ದರ್ಪ, ಕಂಡೋರ್ ದುಡ್ಡಲ್ಲಿ ಬೆಳ್ಕೊಂಡು ಲೈಫ್ ಸೆಟಲ್ ಮಾಡ್ಕೊಂಡು ತಲ್ಗಟ್ಪುರದಲ್ಲಿ ಯಾವುದೋ ಒಂದು ವ್ಯಾಪಾರ ಮಾಡ್ಕೊಂಡು ಎಲ್ಲೋ ಬಿದ್ದಿದ್ದವರು ಹೀರೋಯಿನ್ ಆಗ್ಬೇಕಂತ ಹೇಳಿ ಜಗ್ಗುದಾದ ಫಿಲಮ್ಗೆ ಹೋಗಿ ಆಡಿಷನ್ಸ್ಗೆ ಹೋಗಿ ದರ್ಶನ್ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡು ಇವತ್ತು ಯಾವ ಲೆವೆಲ್ಗೆ ಒಂದು ಆಡಿಷನ್ ಇಂದ ಹಿಡಿದು ಜಗ್ಗುದಾದ ಆಡಿಷನ್ ಇಂದ ಹಿಡಿದು ಜೈಲ್ವರೆಗೂ ತಂದು ಯಾವೊಂದು ಪರಿಸ್ಥಿತಿಗೆ ಇಟ್ಟಿದ್ದಾಳೆ ಅನ್ನೋದು ನೀವೆಲ್ಲರೂ ಅರ್ಥ ಮಾಡ್ಕೊಬೇಕು. ನಿಮ್ಮ ಬಾಸ್, ನಿಮ್ಮ ಡಿ ಬಾಸ್, ನಿಮ್ಮ ಜೈ ಬಾಸ್ ಯಾರನ್ನ ಏನಾದ್ರೂ ಪ್ರೀತಿಸ್ಕೊಳ್ಳಿ. ಫಸ್ಟ್ ಅವಳಿಂದ ದೂರ ಮಾಡಿ ಇದ್ರಲ್ಲಿ ಒಂದು ಅಂತ್ಯ ಕಾಣಿ, ಆಮೇಲೆ ನೀವು ಸಪೋರ್ಟ್ ಮಾಡಿ. ಇಲ್ಲಾಂದ್ರೆ ಮುಂದೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬರುವಂಥದ್ದು ತುಂಬಾ ಎದ್ದು ಕಾಣಿಸ್ತಾ ಇದೆ. ಅವ್ರ ಫ್ಯಾಮಿಲಿ, ಪವಿತ್ರ ಗೌಡ ಫ್ಯಾಮಿಲಿ, ತಮ್ಮ ಅವ್ರು ಯಾರ್ಯಾರಿದ್ದಾರೆ ಅವ್ರು ಯಾರು ಸರಿ ಇಲ್ಲ. ಎಲ್ಲಾರ್ಗು ನಮಗೂ ಸಹ ನಾನು ಏನಾದ್ರೂ ಪವಿತ್ರ ಗೌಡ ಬಗ್ಗೆ ಹಾಕಿದ್ರೆ ಮೆಸೆಂಜರಲ್ಲಿ ಮೆಸೇಜಸ್ ಬರುತ್ತೆ, ಯಾಕೆ ಅವ್ರ ಬಗ್ಗೆ ಹಾಕ್ತೀರಾ, ನಿಮ್ಗೆ ಏನ್ ಗೊತ್ತು ಅಂತ ಹೇಳಿ. ಅಂಡ್ ನರೇಂದ್ರ ಮೋದಿ ಅವ್ರಿಗೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಪ್ರತಿಯೊಬ್ಬರಿಗೂ ನಾನು ಕೇಳೋದು, ಕಾನೂನು ಕಾಯ್ದೆ ಸ್ಟ್ರಿಕ್ಟ್ ಆಗಿರುವಂತ ಕಾನೂನು ಬರಲೇಬೇಕು.
ಮಾಧ್ಯಮಗಳ ವಿರುದ್ಧ ಧ್ವನಿ ಎತ್ತಬೇಕು. ಮಾಧ್ಯಮಗಳು ಬೇರೆಯವರ ವೈಯಕ್ತಿಕ ವಿಚಾರಗಳು ಹಾಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಅವರು TRPಗೋಸ್ಕರ ಯಾರನ್ನ ಹೆಂಗ್ ಬೇಕಂದ್ರೂ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅದು ಆಗ್ಬಾರ್ದು. ಸೊ ಮಾಧ್ಯಮದವರು ಸಹ ಏನು ಒಂದು ಇನ್ನೊಬ್ರು ವಿಚಾರಗಳನ್ನ ಹಾಕೊಂಡು TRP ದುಡ್ಡು ಮಾಡ್ಕೊಂಡು ಕೋಟಿ ಕೋಟಿ ಹಣ ಮಾಡ್ತಾ ಇದಾರೆ. ಸರ್ಕಾರ ಕೂಡ ಇಷ್ಟು ಅಂತ ಕೊಡುವಂತ ಕೆಲಸ, ಅವ್ರಿಗೂ ಚೀಮಾರಿ ಹಾಕುವಂತ ಕೆಲಸ, ಚಾಟಿ ಬೀಸುವಂತ ಕೆಲಸ ಮಾಡಬೇಕು ಸರ್ಕಾರ. ಹಾಗೆ ಕೇಂದ್ರದಲ್ಲಿ ನಮ್ಮ ನರೇಂದ್ರ ಮೋದಿ ಅವರಾದ ಪ್ರಧಾನಮಂತ್ರಿ ಅವರಿಗೆ ನಾವು ಒಂದು ಕೇಳ್ಕೊಳ್ಳೋದು, ಮಹಿಳೆಯರಿಗೆ ರಕ್ಷಣೆ ಬೇಕು. ಹಾಗೆ ಈ ತರ ಒಂದು ಕ್ರೈಮ್ಸ್ ನಿಲ್ಲಬೇಕು. ಅದಕ್ಕೆ ಯಾವ ತರ ಕಾಯ್ದೆ ಕಾನೂನು ತರಲಿ, ನಮ್ಮ ಬೆಂಬಲ ಕೂಡ ಇರುತ್ತೆ. ಬಿಕಾಸ್ BJP ಕಾಂಗ್ರೆಸ್ ಅನ್ನೋದಲ್ಲ, ಇಲ್ಲಿ ನಮಗೆ ಸುರಕ್ಷಿತೆ ಸೇಫ್ಟಿ ತುಂಬಾ ಮುಖ್ಯ. ರಾಜ್ಯದಲ್ಲಿ ಆರೋಗ್ಯ ಸಮಸ್ಯೆ ತುಂಬಾ ಇದೆ. ಆರೋಗ್ಯ ಇಲಾಖೆ ಬೆಳಿಬೇಕು. ತುಂಬಾ ಸಮಸ್ಯೆಗಳಿದಾವೆ. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಬರೀ ಬೆಳಿಗ್ಗೆ ಆದ್ರೆ ಕ್ರೈಮ್ 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 ಇದನ್ನೇ ನೋಡ್ತಾ ಇದ್ರಿ. ನಾವೆಲ್ಲ ಫಸ್ಟ್ ಎಲ್ಲ ನ್ಯೂಸ್ ನೋಡ್ಬೇಕಂದ್ರೆ ನ್ಯೂಸ್ ಪೇಪರ್ ಒಂದು ತಗೊಂಡು ಥಾಟ್ ಫಾರ್ ದ ಡೇ ನೋಡ್ತಾ ಇದ್ರಿ. ಇವತ್ತೇನ್ ಥಾಟ್ ಬರುತ್ತೆ, ಇವತ್ತೇನ್ ನಾವು ಬೋರ್ಡ್ ಮೇಲೆ ಬರೀಬಹುದು ಅಂತ ಒಂದು ಜನರಲ್ ನಾಲೆಜ್ ಉಪಯೋಗಿಸ್ಕೊಳ್ತಾ ಇದ್ರಿ ನ್ಯೂಸ್ ಪೇಪರ್ಸ್ ಇಂದ. ಬಟ್ ಇವತ್ತು ಪುಟ್ಟ ಮಕ್ಕಳು ಕ್ರೈಮ್ ಅಲ್ಲಿ ಭಾಗಿಯಾಗೋದಕ್ಕೆ ಕಾರಣ ಇವತ್ತಿನ ಈ ಒಂದು ಜನರೇಷನ್ ಅಲ್ಲಿ ಇರುವಂತ ಮಾಧ್ಯಮಗಳಿಂದ. ಸೊ ಇದನ್ನೆಲ್ಲ ಮಾಡಬೇಕು ಅಂದ್ರೆ ಏನು ಒಂದು ನಾವು ಗುರುವಾರ 27ನೇ ತಾರೀಕು ನಟರಾಜ್ ಬೊಮ್ಸಂದ್ರ ಅವರು ಒಂದು ಕನ್ನಡ ಪರ ಒಕ್ಕೂಟ ಒಂದು ಸಂಘದಿಂದ ಅವರ ಒಂದು ಮುಂದಾಳತ್ವದಲ್ಲಿ ಒಂದು ಹೋರಾಟ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಭಾಗಿಯಾಗಿ ಬೆಂಬಲ ಕೊಡಿ. ಮಾಧ್ಯಮದವ್ರಿಗೆ ಚಾಟಿ ಬೀಡಿಸುವಂತ ಕೆಲಸ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇನ್ನು ಮುಂದಿನ ದಿವಸಗಳಲ್ಲಿ ಬೀದಿದಲ್ಲಿ ಹೋಗೋ ಬರೋರ್ದೆಲ್ಲ ಟಿವಿದಲ್ಲಿ ಬರ್ತಾ ಇರುತ್ತೆ. ನ್ಯಾಯ ಕೊಡ್ಸೋದೇನೂ ಇಲ್ಲ. ಸಣ್ಣ ಸಮಸ್ಯೆನ ದೊಡ್ಡದಾಗಿ ಪ್ರಚಾರ ಮಾಡಿ ಡೈವರ್ಟ್ ಮಾಡಿ ಎಲ್ಲ ಹೂವಾಪೋಹಗಳನ್ನು ಸೃಷ್ಟಿ ಮಾಡಿ ಇಡುವಂತ ಕೆಲಸ ಮಾಡ್ತಾರೆ. ಬಟ್ ಇವತ್ತು ನಾನು ಹೇಳೋದಿಷ್ಟೇ, ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಯಾರೆಲ್ಲರೂ ಒತ್ತಡ ಬಂದ್ರೂ ಸಹ ನಿಷ್ಠೆಯಿಂದ ಕೆಲಸ ಮಾಡಿದ್ದೀರಾ. ಏನೆಲ್ಲ ಕೆಲಸ ಮಾಡಿದ್ದೀರಾ, ಕೆಲಸ ಮಾಡಿಲ್ಲ, ಏನೇನು ಆಯ್ತು ಅಂತ ಕೆಲವೊಂದು ಕೂಡ ನಮಗೆ ಗೊತ್ತಿದೆ. ಬಟ್ ಅದನ್ನೆಲ್ಲ ಹೇಳ್ಕೊಳ್ಳೋದಕ್ಕೂ ಹೋಗಲ್ಲ. ಬಟ್ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡಬೇಕು ಅವ್ರು ಮಾಡಿರುವಂತ ಕೆಲಸಕ್ಕೆ. ದರ್ಶನ್ ಅವ್ರಿಗೆ ಯಾವುದೇ ತರ ಸಮಸ್ಯೆ ಕೊಟ್ಟಿಲ್ಲ ಪೊಲೀಸವರು. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ತಗೊಂಡಿದ್ದಾರೆ, ಪ್ರತಿಯೊಬ್ಬರ ಹೇಳಿಕೆ ಸಹ ತಗೊಂಡಿದ್ದಾರೆ. ಆ ಹೇಳಿಕೆ ಏನ್ ಅವ್ರು ಕೊಟ್ಟಿದ್ದಾರೆ, ಈ ಮಾಧ್ಯಮದವ್ರು ಕೊಡೋದು ಮತ್ತೊಬ್ಬರು ಕೊಡೋದೆಲ್ಲ ಕೋರ್ಟ್ ಅಲ್ಲಿ ಸಲ್ಲಿಸ್ತಾರೆ. ಇಲ್ಲಿವರೆಗೂ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದವಾಗ, ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದ್ದೋಗ ಅಲ್ಲಿ ಒಂದು ಒತ್ತಡ ಇರುತ್ತೆ. ಯಾಕಂದ್ರೆ FIR ಆದೋಗ ಆ ಆರೋಪಿಗಳು ಜೈಸಿಗೆ ಹೋಗೋವರ್ಗುನು ಅಲ್ಲಿನ DCP ACP ಕಮಿಷನರ್ ಎಲ್ಲಾರ್ಗೂ ಒತ್ತಡ ಇರುತ್ತೆ. ಈಗ ಅವರು ಜೈಸಿಗೆ ಹೋಗಿರೋದ್ರಿಂದ ಏನಿದ್ರೇನು ನ್ಯಾಯಾಲಯದಲ್ಲಿ ನೋಡ್ಕೊಳ್ತಾರೆ. ದಯವಿಟ್ಟು ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೆ ಬೆಂಬಲ ಕೊಡಿ, ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ. ಒಳ್ಳೆ ಎಜುಕೇಟೆಡ್ ಅಫಿಷಿಯಲ್, ತುಂಬಾ ಡೀಸೆಂಟ್ ಹೆಣ್ಣುಮಗಳು ಗಂಡನ ಉಳಿಸ್ಕೊಳ್ಬೇಕು ಅಂತ ತುಂಬಾ 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 ಶತಾಯಪತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಳ್ಳಿ. ಎಲ್ಲರೂ ಸಪೋರ್ಟ್ ಮಾಡಿ. ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ಮಾಧ್ಯಮದವ್ರಿಗೆ ಚಾಟಿ ಬೀಸುವಂತ ಕೆಲಸ ಮಾಡಿ. ಖಂಡಿತವಾಗ್ಲೂ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ. ದರ್ಶನ್ ಅವರು ಆರೋಪಿಯಾಗಿದ್ದಾರೆ. ದರ್ಶನ್ ಅವರು ಕೊಲೆ ಮಾಡಿಲ್ಲ. ಈ ಒಂದು ರೇಣುಕಾ ಸ್ವಾಮಿ ಕೇಸಲ್ಲಿ ಇದ್ದಾರೆ ದರ್ಶನ್ ಅವರು. ಬೈದಿರೋದು ನಿಜ, ಹೊಡೆದಿರೋದು ಒಂದೇಟ್ ನಿಜ. ಹಾಗಂತ ದರ್ಶನ್ ಅವರು ಕೊಲೆ ಮಾಡಿಲ್ಲ. ಇದಂತೂ ಸತ್ಯಕ್ಕೆ